ಏನು ಹೇಳಲಿಕ್ಕೆ ಬಯಸ್ತೀರಾ ಸಮಾಜಕ್ಕೆ ಮತ್ತು ಜನತೆಗೆ? ಇವತ್ತು ಪ್ರಥಮವಾಗಿ ನಾನು ಹುಸೇನ್ ಡೇ ಕಾರ್ಯಕ್ರಮದಲ್ಲಿ 32 ವರ್ಷಗಳಿಂದ ವಾರ್ಷಿಕವಾಗಿ ನಡೀತಾ ಬಂದಿದೆ. ಇವತ್ತು 33ನೇ ವರ್ಷದ ಹುಸೇನ್ ಡೇ ಕಾರ್ಯಕ್ರಮ. ಇದೇ ಫಸ್ಟೇ ನಾನು ಅಟೆಂಡ್ ಮಾಡಿದ್ದೆ ಈ ಕಾರ್ಯಕ್ರಮಕ್ಕೆ. ಭಾಳ ಸಂತೋಷ ಆಯಿತು. ತುಂಬ ಅರ್ಥಗರ್ಭಿತವಾದಂಥ ಒಂದು ಸಮಾವೇಶ ಪ್ರೋಗ್ರಾಮ್ ಇದು. ಜನತೆಗೆ ಶಾಂತಿ, ಸೌಹಾರ್ದತೆ ಮತ್ತು ಅಹಿಂಸೆಯನ್ನು ಹೇಳುವಂಥ, ಕಲಿಸುವಂಥ ಒಂದು ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ. ಒಂದು ವಿದ್ಯೆಯಲ್ಲಿ ಹೇಳೋದಾದ್ರೆ ಇದು ಸರ್ವಧರ್ಮ ಸಮ್ಮೇಳನ ಇದ್ದಂಗೆ ಇದು ಒಂಥರ. ಏನು ಹುಸೇನ್ ಸಾಹೇಬರು ಏನಿದ್ದಾರೆ, ಫಾತಿಮಾ ಇಮಾಮ್ ಹುಸೇನ್ ಅವರು ಏನು ಅವತ್ತು 1400 ವರ್ಷಗಳ ಹಿಂದೆ ಕರ್ಬಾಲದಲ್ಲಿ ಏನು ಹೋರಾಟ ಮಾಡಿ ಒಂದು ಸರ್ವಾಧಿಕಾರಕ್ಕೆ ಧಿಕ್ಕಾರ ಹಾಕಿ ಅವರ ತತ್ವ ಸಿದ್ಧಾಂತವನ್ನು ಬಿಟ್ಟುಕೊಡದಲೆ ಬಲಿದಾನವನ್ನು ಮಾಡಿದರೋ ಅದರ ಸಂಕೇತವಾಗಿ ಇವತ್ತು ಕೂಡ ಅವರು ಪ್ರೇರಣೆ ಆಗಿದ್ದಾರೆ. ಈ ವಿಶ್ವದ ಎಲ್ಲ ನಾಯಕರು ಪ್ರೇರಣೆ ಆಗಿದ್ದಾರೆ. ಅಹಿಂಸೆ, ಒಂದು ಶಾಂತಿ ಮತ್ತು ಸೌಹಾರ್ದತೆ, ಸಹಿಷ್ಣುತೆ ಇಂಥವೆಲ್ಲಕ್ಕೂ ಕೂಡ ಒಂದು ಪ್ರೇರಣೆ ಆಗಿದ್ದಾರೆ. ಅವರ ತತ್ವ ಆದರ್ಶಗಳನ್ನು ಜಗತ್ತಿಗೆ ತೋರಿಸ್ಕೊಡುವಂಥದ್ದು ಮತ್ತು ಎಲ್ಲರಿಗೂ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಒಳ್ಳೆಯ ಕಾರ್ಯಕ್ರಮ ಇದು. ಮುಂದೂ ಕೂಡ ಇದೇ ಥರ ಕಾರ್ಯಕ್ರಮ ಮುಂದುವರಿಬೇಕು. ಅದರಲ್ಲಿ ಜಾತ್ಯತೀತವಾದಂಥ ಒಂದು ವೇದಿಕೆ ಇದು. ಎಲ್ಲರನ್ನೂ ಕರೆದು ಅವರ ಅನಿಸಿಕೆಗಳನ್ನು, ಅವರ ಚಿಂತನೆಗಳನ್ನು ಜನಕ್ಕೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದು. ಒಳ್ಳೆಯ ಕಾರ್ಯಕ್ರಮ. ಯಾವ ಥರ ವಾತಾವರಣ ಇದೆ ಸರ್ ತಮ್ಮ ಕ್ಷೇತ್ರದಲ್ಲಿ? ನನ್ನ ಕ್ಷೇತ್ರದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಕುವೆಂಪು ಅವರು ಕರೆದಿದ್ದಾರೆ ಆ ಥರ ವಾತಾವರಣ ನನ್ನ ಕ್ಷೇತ್ರದ ಗೌರಿಬಿದನೂರಲ್ಲಿದೆ. ಇವತ್ತು ಕೂಡ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಒಳ್ಳೆ ಅಣ್ಣ ತಮ್ಮಂದಿರ ಥರ ಜೀವನವನ್ನು ಬದುಕನ್ನು ಮಾಡ್ತಾ ಇದ್ದಾರೆ. ಅಂತ ಒಂದು ವಾತಾವರಣ ಕ್ರಿಯೇಟ್ ಇದೆ. ಅಲಿಪುರ ಮೊಹರಂ ಸಂದರ್ಭದಲ್ಲಿ ತಾವು ಪಾಲ್ಗೊಂಡಿದ್ದೀರಿ. ಹೌದು. ಅಪಾರ ಜನತೆ ತಮಗೆ ಅಭಿನಂದಿಸಿದರು. ಅಲಿಪುರ ಜನತೆ ಅಂತಂದರೆ ಅವರು ನಮ್ಮ ಬಗ್ಗೆ ವಿಶೇಷವಾದ ಅಭಿಮಾನ ಇಟ್ಕೊಂಡಿದ್ದಾರೆ. ನನಗೂ ಕೂಡ ಅಲಿಪುರ ಅಂದರೆ ವಿಶೇಷವಾದ ಅಭಿಮಾನ ಇದೆ. ಅದಕ್ಕೋಸ್ಕರನೇ CM ಜೊತೆ ಮಾತಾಡಿ ಸರ್ಕಾರದ ಜೊತೆ ಹೋರಾಟ ಮಾಡಿ ಅಲಿಪುರವನ್ನು ಇವತ್ತು ಪಟ್ಟಣ ಪಂಚಾಯತಿ ಘೋಷಣೆ ಮಾಡಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಅಲಿಪುರಕ್ಕೆ ಬರ್ತದೆ. ಅಂತ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.